ಅಮ್ಮ 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 ಬಾಯಿಲಿಲ್ಲಿ ಈ ಮನೆಯಾಗ ನಾನು ಇರ್ಬೇಕು ಇಲ್ಲ ನಮ್ಮ ಮಾಮ ಇರ್ಬೇಕು ಎಲ್ರಿಗ ಒಂದು ತೀರ್ಮಾನ ತಕ್ಕ. ನಾನಂತೂ ಹೋಗಲ್ಲ, ನಂದು ಮನೆ ನಾನು ಯಾಕೆ ಹೋಗೋಣ, ಅವ್ರು ಈ ಮನೆಯಾಗ ಇರ್ಕೊಡ್ದು ಅಷ್ಟೇನಿ. ಯಾಕೆ ಪ್ರವಿ ಹಂಗೆ ಕೂಗಾಡ್ತಾ ಇದೀಯಾ? ಅಮ್ಮ ಅಮ್ಮ ಅಂತ ಹೇಳಿ. ಅಮ್ಮ ಈ ಮನೆಯಾಗೆ ಮಾಮ ಇರ್ಬೇಕಿಲ್ಲ ನಾನು ಇರಬೇಕು. ಅಲ್ಲ ಅಮ್ಮ ಅಮ್ಮ ನೋಡು, ಅಲ್ಲಿ ಕಣ್ ಕಟ್ಟ ಆಟ ಆಡ್ತಾ ಇದ್ವಿ. ಕಣ್ ಕಟ್ಟಿ ಅವರೆಲ್ಲ ಅಲ್ಲಿ ಇಲ್ಲಿ ಬಜ್ಜಿ ಕಮ್ಮಕ್ಕೆ ಹೋಗಿದ್ದಾರೆ. ಬಂದು ಪಟ 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 ನನ್ನ ಕೈಗೆ ಹೊಡೆದು ಬಂದೈತೆ, ನನ್ನ ಕೈ ನೋವಾಗೈತೆ. ಅದಕ್ಕೆ ಆ ಮಾಮ ನನ್ನ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡು ಒದ್ಯೋದು, ಹಂಗೆ ಮಾಡೋದು, ಅಲ್ಲಲ್ಲಿ ಕಡಿಯೋದು ಹಂಗೆಲ್ಲ ಮಾಡ್ತೈತೆ. ನನಗೆ ಗೊತ್ತೈತೆ. ನಾನು ಅವ್ರು ನೆನ್ನೆ ಬಂದಾಗಿಂದ ನೋಡ್ತಾ ಇದ್ದೀನಿ, ನನ್ನ ಮೇಲೆ ಅಲ್ಲೆಲ್ಲ ಕಡಿತೈತೆ. ಹಂಗೇನೆ ನೋಡಿ ಹಿಂಗೆ ಸಿಟ್ಟು ಮಾಡ್ಕೊಂಬುತ್ತೆ, ಏನೇನೋ ಮಾಡ್ತಾಯಿದ್ದೆ ನಮ್ಮ ಮಾಮ. ಅದಕ್ಕೆ ನಮ್ಮ ಮಾಮ ನಮ್ಮ ಮನೆಯಾಗ ಇರಬಾರ್ದು ಕಣಮ್ಮ. ಇರಬಾರ್ದು ಅಂದ್ರೆ ಇರಬಾರ್ದು, ಹೊರಗಡೆ ಹಾಕ್ತೀನಿ ನಾನು. ನಮ್ಮ ಮನೆಯಾಗ ಇರಬೇಡ, ನೀನು ನೋಡಿ ಆಸಕ್ಕೆ ನಮ್ಮ ಮನೆಯಾಗ ಬಿಡ್ಕಮ್ಮಲ್ಲ, ಬರಲಿ ನಮ್ಮ ಮಾಮ. ಹ್ಞೂ ಮತ್ತೆ ಅವನು ಸಣ್ಣದಂಗೆ ಮಾಡ್ತಾ ಇದ್ದಾನೆ. ಕುಯ್ಕ್ ಬುದ್ಧಿ ಐತೆ ಅವನಿಗೆ. ಕುಯ್ಕ ಅವನು ಸಣ್ಣದಾಗ ಮಾಡ್ತಾನೆ, ಅಲ್ಲಿ ಕಡಿಯೋದು. ನಾನು ನೋಡ್ತಾ ಇದ್ದೀನಿ ನೆನ್ನೆ ಸಹ. ನಾನು ಇಲ್ಲೇ ಅಡುಗೆ ಮನೆಯಾಗೆ ವಾರಗಣ್ಣ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೀನು ಹೋಗ್ತಿದ್ರೆ ದುರು ನೋಡ್ತಾನೆ, ಅಲ್ಲಿ ಕಡಿತಾನೆ, ಅಲ್ಲಿ ಮಸಿತಾನೆ, ಹಂಗೇನೆ ಹಂಗೆಲ್ಲ ಮಾಡ್ತಾ ಇದ್ದಾನೆ. ಕುಯ್ಕ್ ಬುದ್ಧಿ ಅವನು, ಬರಲಿಲ್ಲ ತಾಡಿ. ಅದ್ಯಾಕೆ ಹಂಗೆ ಮಾಡ್ತಾನಂತ ಅವನು. ನಾನು ಬಿಡತ್ತ ಹೋಗ್ಲಿ ಅಂತ ಹೇಳಿ ಸುಮ್ಮನಿದೀವಲ್ಲ, ಅದಕ್ಕೆ ಬರಲಿ ಅವನು ಈ ಮನೆಯಾಗೆ ಬರ್ಕೂಡ್ದು ಅವನು. ಹ್ಞೂ ಮತ್ತೆ ಹೋಗ್ಲೇಳು, ಅವ್ರ ಮನೆ ಐತೆ ಹೋಗ್ಲೇಳು, ನಮ್ಮ ಮನೆಯಾಗ ಇರಬಾರ್ದು. ಈಗ ನಮ್ಮ ಸುಗುಣಕ್ಕ ಪಾಪು ಆಗಲಿ ಅಂತ ಬಂದಿದ್ದಾಳ, ಪಾಪು ಆಗತ್ತಕ್ಕ ಅವಳು ಇರ್ತಾಳೆ. ಆಮೇಲೆ ಅವಳು ಹೋಗ್ಲೇಳು ಅಷ್ಟೇನೆ, ಇರಬಾರ್ದು. ನಮ್ಮ ಮಾಮಂತೂ ಬರಬಾರ್ದು, ನಮ್ಮ ಮನೆಯಾಗ ಬರಲೇಬಾರ್ದು. ಹ್ಞೂ ಪಾಪ, ನಾನು ಇಷ್ಟು ದಿನ ಬಿಡತ್ತ ನಮ್ಮ ಹುಡುಗಿ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಗಬೇಕು ಅಂತ ಸುಮ್ಮನಿದ್ದೆ. ನಿಮ್ಮ ಮಾಮ ಒಳ್ಳೆಯವನಲ್ಲ. ಗೊತ್ತಾಯ್ತು ನನಗೆ, ಅವನೇ ಒದ್ದಿರೋದು ನಿನಗೆ ಅಂತ ಹೇಳಿ ಗೊತ್ತಾಯ್ತು. ಬಾರೆ ಸುಗುಣ ಬಾ, ನೋಡು ನಿನ್ನ ಗಂಡ ನೋಡಕ್ಕಂಗೆ ಮಂಗ್ಳು ಹೆಂಗಿರ್ತಾನೆ. ನಮ್ಮ ಮಗ ಅಲ್ಲಿ ಆಟ ಆಡ್ತಿದ್ರೆ ಒದ್ದು ಬಂದವನು ಕಣ್ಣು ಕಟ್ಟಿ ಆಟ ಆಡ್ಬೇಕಾದ್ರೆ ಒದ್ದು ಬಂದಿದ್ದಾನೆ. ಅಯ್ಯೋ ಸುಮ್ಮನೆ ಅಮ್ಮ, ಅವ್ರು ಯಾತಕ್ಕೆ ಹಂಗೆ ಮಾಡ್ತಾರೆ? ಅವ್ರಿಗೇನೆ ಪಾಪ ಬೇಜಾರಾಗಿದ್ದಾರೆ. ಅವ್ರ ಅಪ್ಪಯ್ಯ ಅಮ್ಮಯ್ಯ ಎಲ್ಲನ ನೋಡಪ್ಪ, ನಮ್ಮಪ್ಪ ನಮ್ಮಮ್ಮಗೆ ಹೆಂಗೆ ಮಾಡಿಬಿಟ್ಟೆ, ಅಲ್ಲೆಲ್ಲ ನಾನು ಪೋಸ್ಟ್ ಆಫೀಸ್ ಹತ್ರ ಎಲ್ಲ ಗಲಾಟೆ ಮಾಡಿ ಮರ್ಯಾದೆ ತಕ್ಕೊಬಿಟ್ಟೆ ಅಂತ ಹೇಳಿ ಅವರೇ ಬೇಜಾರಾಗಿರ್ತಾರೆ. ಅಂಥದ್ರಲ್ಲಿ ಇವ್ನು ಯಾಕೆ ಹೊಡಿತಾರೆ ಹೇಳು? ಮಾಮನೇ ಹೊಡೆದಿರೋದು, ಬೇರೆ ಯಾರು ಹೊಡೆದ ಇಲ್ಲ. ನಾನು ನೋಡ್ತಾ ಇದ್ದೀನಿ, ನಾನು ಬಂದಾಗಿಂದನೂ ಹೊಡೆಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದೆ. ನಮ್ಮ ಮಾಮ ಇರ್ಕೂಡ್ದಂದ್ರೆ ಇರ್ಕೂಡ್ದು ಅಷ್ಟೇ. ನನ್ನ ಮೇಲೆ ತುಂಬ ಗಾಂಚಲಿ ಮಾಡ್ತೈತೆ, ಹೊಡಿಬೇಕು ಅಂತ ನೋಡ್ತಾ ಐತೆ. ಈ ಮನೆಯಾಗ ಇರ್ಕೂಡ್ದು ನಮ್ಮ ಮಾಮ. ಮುನೆ ಸುಗುಣ ಇರ್ಕೂಡ್ದು. ಇಲ್ಲಾಂದರೆ ಹೋಗಿ ಅಲ್ಲಿರೋ ಅನ್ನು ಕೆಲ್ಸಕ್ಕೆ ಹೋಗ್ಕೊಂಡು ಅವ್ರ ಊರಾಗ ಇರೋ ಅನ್ನು, ಇಲ್ಲಾಂದರೆ ಇಲ್ಲಿ ಬೇರೆ ಮನೆ ಮಾಡ್ಕೊಂಡು ಇರೋ ಅನ್ನು. ನಮ್ಮ ಮನೆಯಾಗ ಜಾಗಿಲ್ಲ. ಅಷ್ಟೇ ನಿನ್ನ ಗಂಡಿಗೆ ಹೇಳೋದು ನಾನು. ಅಲ್ಲಿ ನೋಡಿದ್ಯಲ್ಲಮ್ಮ ನೀನೇನೆ, ಅಲ್ಲಿ ಎಂಥ ಪರಿಸ್ಥಿತಿ ಐತೆ ಅಂತ ಹೇಳಿ. ನೀನು ಅಂಥದ್ರಲ್ಲಿ ಹಿಂಗೆ ರೇಗಾಡ್ಬಿಟ್ರೆ ಹೆಂಗಮ್ಮ? ಅಯ್ಯೋ ದೇವ್ರೆ, ಅದ್ಯಾಕಮ್ಮ ಹಂಗೆ ರೇಗಾಡ್ತೀಯ? ಅಲ್ಲಿ ಅವ್ರ ಅಪ್ಪ ಅಮ್ಮಯ್ಯ ಅವರೆಲ್ಲ ಅವ್ರು ಇವಾಗ ಆಗೋದಿಲ್ಲ. ಅವ್ರ ಅಣ್ಣವರು ಮಾತಾಡ್ಸಲ್ಲ, ಯಾರೂ ಮಾತಾಡ್ಸಲ್ಲ. ಇವಾಗ ನೀನು ಹೋಗು ಅಂತಂದರೆ ಅವ್ರು ಹೋಗಲ್ಲ, ಏನು ಮಾಡ್ತಾರೆ ಹೇಳಮ್ಮ? ಸ್ವಲ್ಪ ದಿನ ಏನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಒಂದಿನ ಅಲ್ಲ ಏನಿಲ್ಲ. ಹೆಂಗೆ ಬೇಕು ಹಂಗೆ ಹೊಡಿಯೋದು. ಬಂದು ಸರಿಯಾಗಿ ಕೆಲಸ ಮಾಡು, ಸರಿಯಾಗಿ ನೀರು ಹೊಡಿಬೇಕಾದ್ರೆ ಒಂದಿಷ್ಟು ನೀರು ಚೆಲ್ಲಿದ್ರೆ ಬಂದು ತಲೆಗೆ ಒಯ್ಯೋದು, ಹಿಂಗೆ ಮಾಡ್ತಾಯಿದ್ದೆ. ಮೂನೆ ನೋಡ್ತಾ ಇದ್ದೀನಿ, ನಮ್ಮ ಪ್ರವೀಣ್ ನಂಗೇನೆ ಸಣ್ಣ ಪುಟ್ಕೊಂಡು ತಿಳ್ಕೊಂತಾ ಇರ್ತಾನೆ ನಿನ್ನ ಗಂಡ. ಬಂದು ತಲೆಗೆ ಒಯ್ಯೋದು. ತಲೆಗೆ ಒಯ್ದ್ರೆ ನನಗಂತೂ ಭಾಳ ಸಿಟ್ಟು ಬರುತ್ತೆ. ನನ್ನ ಮಗೇನು ಪರದೇಶಿ ಏನೇ, ಯಾವಾಗ್ಲೂ ಬಂದು ತಲೆಗೆ ಒಯ್ತಾ ಇರ್ತಾನೆ ನಿನ್ನ ಗಂಡ. ಯಾವಾಗನ ತಲೆಗೆ ಒಯ್ತಾ ಇರ್ತಾನೆ. ಅಯ್ಯೋ ಬಿಡಮ್ಮ, ಏನೋ ಗೊತ್ತಿಲ್ದಲೇ ಎಲ್ಲ ಹೊಡೆದಿರ್ತಾರೆ. ನೀನು ಅದನ್ನೇ ಒಂದು ಇವಾಗ ಏನು ಮಾಡೋಕೆ ಸುಮ್ಕಿರಮ್ಮ. ಅವ್ರು ಹೆಂಗೋ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಕೆಲಸ ಹುಡಿಕೊಂಡು ಹೋಗಿದಾರ. ಕೆಲ್ಸಕ್ಕೆ ಹುಡಿಕೊಂಡು ಹೋಗಿ ಅವ್ರು ಹೆಂಗೋ ಕೆಲ್ಸಕ್ಕೆ ಹೋಗ್ತಾರೆ. ಸುಮ್ಮನಿರ ಮಾತಲಾಗಿ ಏನು ಮಾಡೋಕ್ಕಾಗುತ್ತೆ? ಯಾಕೆ ಸುಮ್ಮನೆ ಅವ್ರನ್ನ ಬೈತೀಯ? ಇನ್ನೇನು ಮಾಡೋಣತ್ತ? ಅವ್ರಿಗೆ ಹೇಳೋಕ್ಕಲ್ಲ, ಬಿಡೋಕ್ಕಾಗಲ್ಲ. ನಾನು ಹೇಳ್ತೀನಿ ಸುಮ್ಮನಿರ್ರಿ ಅಂತ ಹೇಳಿದ್ರು ಕೇಳಲ್ಲ ಅವರು. ಅವ್ರು ಹೊಡೆದಿಲ್ಲ ಕಣಪ್ರವಿ, ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಯಾವಾಗಲೂ ಹೊಡೆದ್ರು. ಅಲ್ಲಿ ಹೊಡೆದು ಬಂದ ತಕ್ಷಣ ಅವರು ಇಲ್ಲಿಂದ ಹೋಗಿದ್ದಾರೆ ಕೆಲಸ ಹುಡ್ಕೊಂಡು. ನನಗೆ ಗೊತ್ತೈತೆ. ವಿಜಯಕ್ಕನೂ ಇದ್ಲು ಆಟ ಆಡಬೇಕಾದ್ರೆ ಬಂದು ವಿಜಯಕ್ಕನ ಕರಿಯೋಕ್ಕೆ ಬಂದಿದ್ದಾರೆ. ಬಾ ಹೋಗೋಣ ಅಂತ ಹೇಳಿ ಕರಿಯೋದಕ್ಕೆ ಬಂದಿದ್ದಾರೆ. ಕರಿಯೋದಕ್ಕೆ ಬಂದು ಆವಾಗ ನಾನು ಕಣ್ಣು ಕಟ್ಟಿರೋದು ನೋಡಿ ಹೊಡೆದು ಬಂದಿರೋದು. ನನಗೆ ಗೊತ್ತೈತೆ ಎಲ್ಲನ. ನಮ್ಮ ಮಾಮನ ನಾಟಕ ಏನು ಅಂತ ಹೇಳಿ. ಇಲ್ಲ ಕಣೋ ಪ್ರವಿ, ಸುಮ್ಮನಿರೋ. ಯಾಕೆ ನಿಮ್ಮ ಮಾಮನ ಬಗ್ಗೆ ಅಷ್ಟು ತಪ್ಪಾಗಿ ತಿಳ್ಕೊಂತೀಯ? ಇಲ್ಲ ಕಣೆ ಸುಮ್ಮನಿರೆ. ತಪ್ಪಾಗಿ ತಿಳ್ಕೊಂಬೋದೇನು, ನಾವು ಕಣ್ಣಾರೆ ನೋಡಿದ್ದೀವಿ. ಆಲೇನೆ ಯಾವಾಗಿಂದನೂ ನೋಡು, ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀವಿ. ಆದಮೇಲೆ ಎಷ್ಟು ಸಿಡಿಮಿಡಿ ಎಂಬುದು ಮೊನ್ನೆಯಿಂದ ಅಂತೂ ಬಿಡು. ನೋಡಿ ಅಲ್ಲಲ್ಲಿ ಕಡಿಯೋದು, ನೋಡಿ ಸಿಟ್ಟು ಮಾಡ್ಕೊಂಬೋದು, ಹಿಂಗೆಲ್ಲ ಮಾಡ್ತಾ ಇದ್ದಾನೆ ನಿನ್ನ ಗಂಡ. ನಾನು ನೋಡ್ತಾ ಇದ್ದೀನಿ. ಬರೀ ಇಂಥ ಕುಯ್ ಬುದ್ಧಿ ಮಾಡ್ತಾ ಇದ್ದಾನೆ ನಿನ್ನ ಗಂಡ. ಅಂಥದ್ದು ಯಾಕೆ ಮಾಡ್ತಾರೆ? ಸುಮ್ಮನಿರಮ್ಮ. ನೀನು ಇವನು ಮಾತು ಕಟ್ಕೊಂಡು ಹಂಗೆ ಮಾತಾಡ್ತೀಯಲ್ಲಮ್ಮ. ಸುಮ್ಮನೆ ಯಾಕೆ? ನನಗೆ ಗೊತ್ತೈತೆ. ಆ ಮಾಮ ಎಂಥದ್ದು ಅಂತ ಹೇಳಿ ನನಗೆ ಗೊತ್ತೈತೆ. ಇವೆರಡು ದಿವಸದಿಂದನೂ ಅಂತೂ ಜೈಲಿಗೆ ಹೋಗಿ ಬಂದಾಗಿಂದನೂ ನನ್ನ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡೈತೆ. ಮತ್ತು ನೀನು ಯಾಕೋ ಮತ್ತೆ ಸೈನ್ ಹಾಕ್ಸಿ ಕೊಟ್ಟಿದ್ಯಾ? ನಿನ್ನಿಂದಲೇ ಮತ್ತೆ ಅವ್ರು ಜೈಲಿಗೆ ಹೋಗಿರೋದು. ನಾನು ಯಾವಾಗ ಸೈನ್ ಹಾಕ್ಸಿದ್ದೆ? ನನ್ನ ಮೇಲೆ ಹೇಳೋದು ನೋಡು. ಹ್ಞೂ ಮತ್ತೆ ನೀನೇ ತಾನೇ ಅದಕ್ಕೆ ಸೈನ್ ಹಾಕ್ಸಿರೋದು ಅವತ್ತು ಸ್ಕಾಲರ್ಶಿಪ್ಪಿಗೆ ಅಂತ ಹೇಳಿ. ಅಮ್ಮ
ಅದೇ ಅವರು ಅವತ್ತು ಸೈನ್ ಹಾಕಿದ್ರಲ್ಲ ನನಗೆ ಯಾರ ಹತ್ರ ಗಂಡು ಮಕ್ಳ ಹತ್ರ ಸೈನ್ ಹಾಕ್ಸ್ಕೊಂಬರಕ್ಕೆ ಕೇಳಿದ್ದಾರೆ ಅಂತ ಹೇಳಿ ಅವತ್ತು ಇವನು ಅವ್ರು ಕೊಟ್ಟು ನಮ್ಮ ಅತ್ತೆನೂ ನಮ್ಮ ಮಾಮ ಅದನ್ನ ಕೊಟ್ಟು ಕಳಿಸಿದ್ದಾರೆ. ಅದನ್ನ ಕೊಟ್ಟಾಗ ಇಲ್ಲಿ ಬಂದುಬಿಟ್ಟು ಸೈನ್ ಹಾಕಿಸ್ಕೊಂಡು ಹೋಗಿ ಅವ್ರ ಮನೆಗೆ ಕೊಟ್ಟು ಬಂದಿದ್ದಾನೆ. ಇವನಿಂದಲೇ ನನ್ನ ಗಂಡ ಜೈಲಿಗೆ ಹೋಗಿರೋದು. ಅಮ್ಮ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. ಅತ್ತೆನೂ ಮಾಮ ಅತ್ತೆ ಕಟ್ಟಿರೋದಂತೆ ದುಡ್ಡನ್ನ ಅದಕ್ಕೆ ಅತ್ತೆನೂ ಮಾಮ ಬಂದಿದ್ರಾ, ಅದಕ್ಕೆ ಅವತ್ತು ಬಂದಿದ್ರಲ್ಲಮ್ಮ, ಅದಕ್ಕೆ ಬಂದಿದ್ದವರು. ಅದಕ್ಕೆ ನಾನು ಇಸ್ಕೊಂಡು ಹೋಗಿ ಹಾಕ್ಸ್ಕೊಟ್ಟು ಬಂದೆ. ಇವರೇ ನಿಕ್ಕೆಂತಾರೇನಮ್ಮ, ಅದಕ್ಕೆ ಅವ ಅತ್ತೆ ಕಟ್ಟಿರೋದು ಅತ್ತೆಗೆ ಬೇಡವೆ ಮತ್ತು ದುಡ್ಡು. ಅಲ್ಲ ಕಣೋ, ನೀನು ಯಾಕೆ ಹಿಂಗೆ ಮಾಡಕ್ಕೆ ಹೋದು? ಗೊತ್ತದಲ್ಲಿ ನಮ್ಮ ಅಕ್ಕಗೆ ಬರಬೇಕು ಅಂಬದು ಬೇಡವೆ ನೀನು? ಸುಮ್ಮನಿರಮ್ಮ. ನಮ್ಮ ಅಕ್ಕಗೆ ಬರಬೇಕು ಅಂತಂದರೆ ಇವರು ಇಬ್ಬರೂ ಜಂಬ ದೌಲತ್ತು ಇಬ್ರದ್ದು ಜಾಸ್ತಿ ಹೆಂಗೆ ಬೇಕಂಗೆ ಮಾತಾಡ್ತಾರೆ. ನಮ್ಮ ಮಾಮ ನೋಡಿದೆಯಲ್ಲ, ಇವಾಗಲೇ ಅಷ್ಟೊಂದು ನನ್ನ ಮೇಲೆ ರೇಗಾಡೋದು ಹಂಗೆ ಹಿಂಗೆ ಮಾತಾಡೋದು ಮಾಡುತ್ತೆ. ಇನ್ನು ಆ ದುಡ್ಡು ಬಂದ್ರೆ ನಮ್ಮ ಮಾಮನ್ನ ಹಿಡಿಯೋಕ್ಕಾಗದ? ನಮ್ಮನ್ನ ಇಲ್ಲಿಂದ ಓಡಿಸೋದು, ನಿನ್ನೂ ಈ ಮನೆಯಾಗಿರೋದಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮ ಮಾಮ. ಅದೇನ ನಿಜಾನೇ, ಅವನಂದ್ರೆ ದುಡ್ಡು ಬಂದಿದ್ರೆ ನಮ್ಮನ್ನೇ ನೀ ಮನೆಯಾಗಿ ಇರಕ್ಕೆ ಬಿಡ್ತಿರ್ಲಿಲ್ಲ ನನ್ನ ಮಗನೂ. ಬಿಡೆ, ಅವ್ರ ದುಡ್ಡು ಅವ್ರು ತಗೊಂಡವ್ರೆ, ನನ್ನ ಮಗ ಒಳ್ಳೆ ಕೆಲಸನೇ ಮಾಡ್ಯವನಿ. ನನ್ನ ಮಗನ ಯಾಕೆ ಬೈತೀಯ ನೀನು? ಅದಕ್ಕೆ ಮತ್ತೆ ಹಿಂಗೆ ಮಾಡಿದಾನೆ ಅಂತ ಅವ್ರೇನೋ ಎರಡೆರಡು ಒಯ್ದವ್ರೆ. ಅದನ್ನೇ ಅವನು ತಪ್ಪಾಗಿ ತಿಳ್ಕೊಂಡು ಇಲ್ಲಿ ಬಾಯಿ ಮಾಡಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಮತ್ತು ಇವ್ನು ಮಾಡೋದು ಸರಿನಾ? ಹಿಂಗೆ ಮಾಡಬಾರ್ದಾಗಿತ್ತು ಮತ್ತು ಮೋಸನ. ಅಕ್ಕ ಇದ್ರಲ್ಲಿ ಯಾರು ಮೋಸ ಹೇಳಿ? ನಮ್ಮ ಮಾಮ ದುಡ್ಡು ಕಟ್ಟಿರೋದಾದ್ರೆ ಬಿಡಪ್ಪ, ನಮ್ಮ ಮಾಮ ಕಟ್ಟೈತೆ ಅಂತ ಹೇಳಿ ನಾನು ಸುಮ್ಮನೆ ಆಗ್ತಾ ಇದ್ದೆ. ಅದು ಕಟ್ಟಿರೋದು ಅತ್ತೆ ದುಡ್ಡು ಕಟ್ಟೈತೆ ಅಂದಮೇಲೆ ಮತ್ತೆ ಬಿಡಿಸ್ಕೋಬೇಕು. ಮತ್ತೆ ನೀನು ತಿಳಿಯಲ್ವ? ಹೆಂಗೆ ತಿಳಿತೈತೆ ಹೇಳು? ಬಿಡು, ಇವಾಗ ಹಾಳಾಗಿ ಹೋಗೈತಲ್ಲ, ಯಾಕೆ ಸುಮ್ಮನೆ ಏನೋ ಎರಡೇಟು ಒಯ್ದವ್ರೆ, ನೀನು ಹಂಗೆ ಮಾಡ್ದಲ್ಲ ಅದಕ್ಕೆ ಎರಡೇಟು ಒಯ್ದವ್ರೆ. ಅವರು ಕೆಲಸ ಹುಡ್ಕೊಂಡು ಹೋಗ್ಯವ್ರೆ, ಕೆಲ್ಸಕ್ಕೆ ಹೋಗಿದ್ದಾರೆ. ಅದಕ್ಕೆ ಸುಮ್ಮನಿರಪ್ಪ, ಏನು ಮಾಡೋಕ್ಕಾಗುತ್ತೆ? ಇವಾಗ ಜಗಳ ಮಾಡಿಬಿಡ, ಸುಮ್ಮನಿರ. ಅವ್ರು ಮೊದಲೇ ಬೇಜಾರಾಗಿದ್ದಾರೆ, ನೀನು ಬಂದಾಗ ಇನ್ನೂ ಬಾಯ್ ಮಾಡಿದ್ರೆ ಅವ್ರು ಇನ್ನೂ ಬೇಜಾರಾಗ್ತಾರೆ. ಬೇಜಾರಾಗ್ಲಳು, ವಾರಕ್ಕೆ ಹೋಗಿ ಕುಕ್ಕಂತೀನಿ. ನಮ್ಮ ಮನೆ ಉದಸಲು ತುಳ್ಸಲ್ಲ, ನಮ್ಮ ಮನೆ ಒಳಗೆ ಬಿಡಿಸ್ಕೊಂಬಲ್ಲ ನಾನು. ಅಷ್ಟೇ, ನಾನು ಇರ್ಬೇಕಿಲ್ಲ ಅಂದ್ರೆ ನಮ್ಮ ಮಾಮ ಇರಬೇಕು. ಅಮ್ಮ ಯಾರಿರ್ಬೇಕು ಹೇಳಮ್ಮ ನಿನಗೆ? ಸುಮ್ಮನೆ ಪ್ರವಿ, ನಾನು ನೋಡ್ತಾನೆ ಇದ್ದೀನಿ ನಿನ್ನ ಮೇಲೆ ಸಣ್ಣ ಪುಟ್ಕೋ ತಿಳ್ಕೊಂತಾನೆ ಇದ್ದಾನೆ ಅವನು. ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ಇದು ಹಿಂಗೆ ಬಿಟ್ಟರೆ ಆಗಲ್ಲ. ಇಬ್ಬರು ಒಂದೇ ಮನೆಯಾಗಿದ್ದರೆ ಅದು ಆಗೋದಿಲ್ಲ. ಅದಕ್ಕೆ ಸುಗಣ ನಿನ್ನ ಗಂಡನ ಸುಮ್ಮನೆ ಅಲ್ಲಿಗೆ ಹೋಗಿ ಅಲ್ಲಿಂದನೇ ಕೆಲ್ಸಕ್ಕೆ ಹೋಗೋಣ. ಅವ್ರ ಊರಿಂದಾನ ಇವನಿಗೂ ಅವ್ರ ಮಾಮಗೂ ಆಗೋದೇ ಇಲ್ಲ. ಸುಮ್ಮನೆ ಯಾಕೆ ಕೊಟ್ಟು ಜಗಳ ಮಾಡ್ಕೊಂಡು ನಾನೇನೋ ಹಂಗೆ ನಮ್ಮ ಮಾಮ ಬಂದರೆ ಬಿಡ್ಕೊಂಬಲ್ಲ ಅಂದರೆ ಬಿಡ್ಕೊಂಬಲ್ಲ. ಇಲ್ಲಿ ಮನೆಯಾಕೆ ಬರ್ಕೂಡ್ದು ಅಂತ ಹೇಳ್ತೀನಿ. ಅಯ್ಯೋ, ಇವ್ನು ಹೇಳೋಕ್ಕಾಗಲ್ಲಪ್ಪ ದೇವ್ರೆ, ಯಾರು ಕಡಿಕಂತ ಹೇಳೋ ನಮ್ಮಂಗಾಗುತ್ತೆ ಹೋಗತ್ಲಾಗಿ. ಸುಮ್ಮನಿರಮ್ಮ, ಸುಮ್ಮನಿರು. ಅಲ್ಲ ಕಣೋ ಪ್ರವಿ, ಇದೊಂದು ಸತಿ ಸುಮ್ಮನಿರೋ. ಏನೋ ಆಗೈತೆ, ನಾನು ಇನ್ನು ಹೇಳ್ತೀನಿ ನಿಮ್ಮ ಮಾಮಗೆ. ಸುಮ್ಮನಿರೋ, ಅವ್ನು ಸವಾಸಕ್ಕೆ ಹೋಗ್ಬೇಡ, ಅವ್ನೇನು ಬೈಬೇಡ, ಅವ್ನೇನು ಅನ್ಬೇಡ ಅಂತ ಹೇಳ್ತೀನಿ. ಸುಮ್ಮನಿರೋ. ಇಲ್ಲ ಕಣೆ ಅಕ್ಕ, ನಾನು ಸುಮ್ಮನಿರಲ್ಲ ಅಂದರೆ ಸುಮ್ಮನಿರಲ್ಲ ಅಷ್ಟೇ. ನಾನು ಇರ್ಬೇಕಿಲ್ಲ ಅಂದ್ರೆ ಮಾಮ ಇರಬೇಕು. ಬಂದ್ರೆ ನಾನಂತೂ ಒಳಗೆ ಬಿಡ್ಕೊಂಬಲ್ಲ ನೋಡಿ, ಹೇಳಿರ್ತೀನಿ. ನಡಿ ಹೊರಗೆ ಕುಕ್ಕಮ್ಮನ, ಈ ಮನೆಯಾಕೆ ಬರಬೇಡ ಅಂತ ಹೇಳೋಣ. ಹೋಗಾರ ಮನೆಯಿಂದ ನಾ ಓಡಾಡ್ಲೇಳು, ಇಲ್ಲಾಂದ್ರೆ ಎಲ್ಲಾನ ಇರಲೇಳು ಅಷ್ಟೇ. ನಮ್ಮ ಹುಡುಗಿ ಏನೋ ಬಂದವಳಿ, ನಿಮ್ಮ ಪ್ರೆಗ್ನೆಂಟ್ ಅಂತ ಹೇಳಿ ಅವ್ಳದೇನು ಬಸ್ರಿ ಮಾಡ್ತಾನೆ, ಏನೈತೆ ನಮ್ದೇನು ಮಾಡಕ್ಕರ್ತೇವೆ, ಏನೈತೆ ಅದು ಮಾಡಿ ಕಳಿಸ್ತೀವಿ. ಅವ್ನು ಹೋಗ್ಲೇಳು, ಅವ್ನು ಎಲ್ಲಿ ಬೇಕಾದ್ರೆ ಹೋಗ್ಲೇಳು. ನಮ್ಮ ಮನೆಗೆ ಬರ್ಕೊಡ್ದು ಇಂಥವು ತರ ತಿಗಡಿ ಮಾಡೋದು, ಇಂಥದ್ದೆಲ್ಲ ಮಾಡೋ ಒಟ್ಟು ಕುಯ್ಕ್ ಬುದ್ಧಿ ಇಕ್ಕೊಂಡು ಇಲ್ಲೆಲ್ಲ ಮಾಡೋದು, ಇವೆಲ್ಲ ನಮ್ಗೆ ಇಡಿಸಲ್ಲ. ಹೋಗ್ಲೇಳ ಸಿಕ್ಕವನು. ನನಗೆ ಕೈ ನೋವಾಗೈತೆ. ಕೈ ನೋವಾಗಂಗೆ ಒಡೆದು ಬಂದೈತಲ್ಲ ನಮ್ಮ ಮಾಮ. ಯಾಕೆ ಹೊಡೆದೆ ಏನು ಅಂತ ಏನು ಕೇಳಲಿಲ್ಲ. ನಾನು ಹೇಳಿದ್ರೆ ಸುಳ್ಳು ಹೇಳ್ತೀಯ ಅಂತ ಹೇಳ್ತೀಯಲ್ಲ ಅಕ್ಕ. ನೀನು ನಮ್ಮ ಮಾಮನ ಹಿಂಗೆ ಬಿಟ್ಟರೆ ಅಷ್ಟೇ, ನಿನ್ನೆ ಮಾರ್ಬಿಡುತ್ತೆ. ನೀನು ನಮ್ಮ ಮಾಮನ್ನ ಸರಿಯಾಗಿ ಬಂದೋಬಸ್ತಾಗಿ ಇಕ್ಕಬೇಕು. ಏನು ಮಾಡಿದಾರ ಅಂತಂದು ಅವ್ರೇನು ಮಾಡಿದ್ದಾರೆ? ಅವ್ರ ಮೇಲೆ ಯಾಕಂದ್ರೆ ರೇಗಾಡ್ತೀಯ? ರೇಗಾಡ್ತೀನಿ. ಗೊತ್ತಾಗುತ್ತಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ. ನೀನು ನಮ್ಮ ಮಾಮ ಹೇಳ್ದಂಗೆ ಕುಣಿ, ಗೊತ್ತಾಗುತ್ತೆ. ಒಂದೊಂದಲ್ಲ ಒಂದಿನ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಹೇಳಿ. ನಮ್ಮ ಮಾಮನೇ ಹೊಡೆದಿರೋದು ಅಂತ ಗೊತ್ತು. ಅದಕ್ಕೆ ನಮ್ಮ ಮಾಮ ಇರ್ಕೂಡ್ದು, ನಾನು ಏನನ್ನ ಸಿಗಲಿ ಅಂತ ಹೇಳಿ ಕಾಯ್ತಾ ಇದ್ದೆ. ಇಲ್ಲಾಂದ್ರೆ ನಾನು ಇರಬೇಕು, ನಮ್ಮ ಮಾಮ ಇರಬೇಕು ಅಂತ ಹೇಳಿದ್ದೀನಿ. ನಮ್ಮ ಅಮ್ಮನೂ ನೋಡೈತಿ ನಮ್ಮ ಮಾಮನ ಬುದ್ಧಿ ಹೆಂಗೆ ಅಂತ ಹೇಳಿ. ನಾನು ನೋಡಿಯೋದು, ನನ್ನ ಮೇಲೆ ರೇಗಾಡೋದು, ನಾನು ನೋಡಿ ಸಿಟ್ಟು ಮಾಡ್ಕೊಂಬೋದು, ಇದೆಲ್ಲ ಮಾಡೋದ ನಮ್ಮಮ್ಮ ನೋಡೈತೆ. ಅದಕ್ಕೆ ನಮ್ಮ ಅಮ್ಮನೂ ಈ ಮನೆಯಾಗ ಇರ್ಕೊಡ್ದು ಅಂತ ಹೇಳ್ತೈತೆ. ಬರಲಿ, ಈ ಮನೆಯಾಗ ಬಿಡಿಸ್ಕೊಂಬಲ್ಲ ನಮ್ಮ ಮಾಮನ್ನ. ಕಾಯಿಕ ಬಡ ಅಂತ ಬಾಗ್ಲಾಗೆ ಕುಕ್ಕಂತೀವಿ ನಾನು ನಮ್ಮಮ್ಮ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.